ಒಂದು ವಾರ ಆದಮೇಲೆ ಬಂದ್ಬಿಡ್ತೀರಾ? ಅವಳ ದನಿಯಲ್ಲಿ ಆತಂಕವಿತ್ತು. ಅವನು ಅವಳ ಕಣ್ಸೆರೆ ಹಿಡಿದು ಮೃದುವಾಗಿ ನುಡಿದ. ಒಂದು ವಾರಕ್ಕಿಂತ ಜಾಸ್ತಿ ದಿನ ಅಲ್ಲಿರೋಕ್ಕೆ ನನ್ನ ಮನಸ್ಸು ಹೃದಯ ಖಂಡಿತ ಒಪ್ಪಲ್ಲ ಅನುಪಮ. ಅನುಪಮ ಅವನ ಮಾತಿನ ಗುಂಗಿನಲ್ಲೇ ಮೈ ಮರೆತು ಹೇಳಿದ್ಲು. ನನಗೂ ಮೈಸೂರು ನೋಡಬೇಕು ಅಂತ ತುಂಬ ಆಸೆ. ನಾನು ನೋಡೇ ಇಲ್ಲ. ಆರ್ ಯು ಜೋಕಿಂಗ್? ಮೈಸೂರು ನೋಡಿಲ್ಲ ಅಂದರೆ ನಿಮ್ಮನ್ನು ಕನ್ನಡಿಗರು ಅಂತ ಕರೆಯೋಕೆ ನನಗೆ ನಾಚಿಕೆ ಆಗುತ್ತೆ. ಅವನ ನೇರ ಮಾತಿಗೆ ಅವಳಿಗೆ ಕೋಪ ಬರಲಿಲ್ಲ. ನಮ್ಮ ಡ್ಯಾಡಿ ಟ್ರಾವೆಲ್ ಏಜೆನ್ಸಿ ಇಟ್ಟಿದ್ದಾರೆ, ಆದರೆ ನಮ್ಮನ್ನು ಒಂದು ಸಲ ಮೈಸೂರು ಕರ್ಕೊಂಡು ಹೋಗಿಲ್ಲ. ಡೋಂಟ್ ವರಿ, ನಮ್ಮ ಮದುವೆ ಆದರೆ ನಾನು ನಿಮ್ಮನ್ನು ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅನಿರೀಕ್ಷಿತವಾಗಿ ಅವನ ನಾಲಿಗೆಯಿಂದ ಜಾರಿದ ಮಾತಿಗೆ ಅನುಪಮ ದಿಗ್ಭ್ರಾಂತಳಾದ್ಲು. ಅವಳು ಥಟ್ಟನೆ ಎದ್ದು ಹೊರಗೆ ನಡೆದಾಗ ಮನೋಹರ್ ಅವಳನ್ನು ತಡೆಯಲಿಲ್ಲ. ತನ್ನ ಮಾತಿನಿಂದ ಅವಳು ಚೇತರಿಸಿಕೊಳ್ಳಲು ಸಮಯ ಬೇಕೆಂದು ಅವಳನ್ನು ಹಿಂಬಾಲಿಸಲಿಲ್ಲ. ಅವನು ಬಿಲ್ ಪಾವತಿ ಮಾಡಿ ಹೊರಗೆ ಬಂದಾಗ ಅನುಪಮ ಅವನ ಜೊತೆ ಬರಲಿಲ್ಲ. ಅವನು ನೋಡುತ್ತಿರುವಂತೆ ಆಟೋ ಹತ್ತಿದ್ಲು. ಅವಳನ್ನು ಕೂಗಬೇಕೆಂದು ಅವನು ತೆರೆದ ಬಾಯಿ ಹಾಗೆ ಉಳಿತು. ಮನೆ ತಲುಪಿದಾಗ ಅನುಪಮಳ ಕೈ ಕಾಲು ನಡುಗ್ತಿತ್ತು. ಅವಳ ಮನಸ್ಸಿನಲ್ಲೇ ಇಟ್ಕೊಂಡು ಬೇಯುತ್ತಿದ್ದ ವಿಷಯವನ್ನು ಮನೋಹರ್ ಅಷ್ಟೇ ನೇರವಾಗಿ ಬಹಿರಂಗಪಡಿಸಿದ. ತಾನು ಸಂದೀಪ್ನನ್ನು ನಿರಾಕರಿಸಿದ್ದು, ಮನೋಹರ್ನನ್ನು ಬಯಸಿದ್ದು ಏಕೆಂದು ಅವಳಿಗೆ ಸ್ಪಷ್ಟವಾಗಿ ಅರಿವಾಗತೊಡಗಿತು. ಸಂತಸ ತಾಳಲಾರದೆ ಹಾಡುಗೊಣಗುತ್ತಿರುವಾಗ ನಿರ್ಮಲ ಅಚ್ಚರಿಗೊಂಡ್ಳು. ಇದೇನೇ ಇವತ್ತಿಷ್ಟು ಖುಷಿಯಾಗಿದೆಯಾ? ದಿನ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಮಂಕಾಗಿರ್ತಿದ್ದೆ. ಅಭಿಷೇಕ್ ಕೇಳಿದಾಗ ಅನುಪಮ ತಕ್ಷಣ ಹಾಡು ನಿಲ್ಲಿಸಿದ್ಲು. ಮನೆಯವರು ತನ್ನನ್ನು ಗಮನಿಸುವಷ್ಟು ತನ್ನ ನಡವಳಿಕೆ ಬದಲಾಗಿದೆ. ಮನೋಹರ್ನ ಒಂದೇ ಮಾತಿಗೆ ಇಂತಹ ಅಪೂರ್ವ ಸಂತಸದಲ್ಲಿ ಮೀಯುತ್ತಿರುವಾಗ ಪ್ರೇಮಕ್ಕೆ ಎಂತಹ ಶಕ್ತಿ ಇರಬೇಕು? ನಾನು ಖುಷಿಯಾಗಿದ್ದರೆ ನಿನಗೆ ಯಾಕೋ ಹೊಟ್ಟೆವ್ರಿ? ಹೋಗಿ ಬಜಾರಿ ಮಾತನಾಡಿಸಿದ್ರೆ ಮೈ ಮೇಲೆ ಹಾರು ಬೀಳ್ತಾಳೆ. ನಾಳೆ ನಿನ್ನ ಗಂಡ ಆಗೋನು ನಿನ್ನ ಜೊತೆ ಹೇಗೋ ಏನಾಗುತ್ತೋ. ಅಭಿಷೇಕ್ ಚೀಡಿಸಿದಾಗ ಅನುಪಮ ಎಂದಿನಂತೆ ಅವನೊಡನೆ ಜಗಳಕ್ಕೆ ನಿಲ್ಲಿಲ್ಲ. ಅನುಪಮ ರೂಮಿನಲ್ಲಿ ಬಟ್ಟೆ ಬದಲಾಯಿಸ್ತಿರುವಾಗ ನಿರ್ಮಲ ಕೂಗಿದ್ಲು. ಅನು, ನಿನಗೆ ಫೋನ್ ಬಂದಿದೆ, ನನ್ನ ರೂಮಿಗೆ ಕನೆಕ್ಷನ್ ಕೊಡು ಮಮ್ಮಿ. ಅನುಪಮ ಬೇಸರದಿಂದಲೇ ಫೋನ್ ಕೈಗೆತ್ಕೊಂಡ್ಳು. ಹಲೋ, ಯಾರು? ನನ್ನ ಮೇಲಿನ ಕೋಪ ಹೋಯ್ತಾ ಅನುಪಮ? ಮನೋಹರ್ನ ದನಿ ಗುರುತಿಸಿ ಅನುಪಮಳ ಎದೆ ಬಡಿತ ಏರ್ಪೇರಾಯಿತು. ಕೋಪ ಏನಿಲ್ಲ, ಆದರೆ ನೀವು ಅಷ್ಟು ಸಡನ್ನಾಗಿ ಹಾಗೆಲ್ಲ ಮಾತನಾಡೋದಾ? ಬಟ್ ಐ ಮೀನ್ ಇಟ್. ನಾನು ಸುಳ್ಳು ಹೇಳಲ್ಲ, ಆದರೆ ನಿಮ್ಮ ಅಭಿಪ್ರಾಯ ಕೇಳದೆ ನಾನು ನನ್ನ ಆಸೆ ಹೇಳ್ಕೊಂಡಿದ್ದು ತಪ್ಪ? ಅದನ್ನು ಒಪ್ಕೊತೀನಿ. ಅವನ ಮಾತು ಕೇಳ್ತಾ ಅನುಪಮ ಮೈ ಮರೆತಲು. ನಿಮ್ಮ ಅಭಿಪ್ರಾಯ ಹೇಳಲೇ ಇಲ್ಲ, ಅದನ್ನು ಬಾಯ್ಬಿಟ್ಟು ಹೇಳಲೇಬೇಕಾ? ಅನುಪಮ ಸಂಕೋಚದಿಂದ ಕೇಳಿದ್ಲು. ದಿ 3 ಗೋಲ್ಡನ್ ವರ್ಡ್ಸ್ ನಿಮ್ಮ ಬಾಯಿಂದಲೇ ಕೇಳಬೇಕು ಅಂತ ನನಗಾಸೆ. ಓಹೋ, ಆ ಆಸೆ ನನಗೂ ಇರಲ್ವಾ? ಅವನ ಫೋನ್ನಲ್ಲೇ ನಕ್ಕು ಸದ್ದು ಕೇಳಿಸ್ತು. ಅಷ್ಟೇನಾ? ಐ ಲವ್ ಯು ಅನು. ನಾನು ಬಾಯಲ್ಲಿ ಒಂದು ಸಲ ಹೇಳಿದ್ರು ನನ್ನ ಹೃದಯ ಈಗಾಗಲೇ 1000 ಸಲ ಈ ಮಾತು ಹೇಳಿದೆ. ಈಗ ನಿನ್ನ ಸರದಿ. ಇಲ್ಲ, ಹಾಗೆಲ್ಲ ಹೇಳೋಕ್ಕಾಗಲ್ಲಪ್ಪ. ಅನು ನಾಚಿಕೆಯ ಮುದ್ದೆ ಆಗಿದ್ಲು. ಇದರಲ್ಲಿ ನನ್ನ ಒತ್ತಾಯ ಇಲ್ಲ. ನನ್ನ ಬಗ್ಗೆ ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ ಅನು. ನಾನು ಊರಿಂದ ಬಂದ ಮೇಲೆ ಫೋನ್ ಮಾಡ್ತೀನಿ. ಅವನು ರಿಸೀವರ್ ಇಟ್ಟಾಗ ಅವನಿಗೆ ಕೋಪ ಬಂದಿರಬೇಕೆಂದು ಅಳುಕಿದ್ಲು. ತಾನು ಅವನನ್ನು ಪ್ರೀತಿಸ್ತಿರುವುದೇ ನಿಜವಿರಬೇಕಾದ್ರೆ ಅದನ್ನು ಬಾಯಿ ಬಿಟ್ಟು ಹೇಳಿದರೆ ತನಗೇನಾಗ್ತಿತ್ತು ಎಂದು ತನ್ನ ಬಗ್ಗೆಯೇ ಕೋಪಗೊಂಡ್ಳು. ಅಂದು ರಾತ್ರಿ ಅವನು ಗುಂಗಿನಲ್ಲೇ ನಿದ್ರೆ ಸುಳಿಯಲಿಲ್ಲ. 1 ವಾರ ಕಳೆಯುವಷ್ಟರಲ್ಲಿ ಅವಳಿಗೆ ಸಾಕಾಯಿತು. ತಾನು ಎಂದು ಮನೋಹರ್ನನ್ನು ಕಂಡು ತನ್ನ ಮನಸ್ಸಿನ ನಿವೇದನೆ ಮಾಡಿಕೊಂಡೇನೋ ಎಂದು ತವಕಿಸುತ್ತಲೇ ದಿನಗಳನ್ನು ಕಳೆಯುತ್ತಿದ್ಲು. ರಾತ್ರಿ ಭಾರದ್ವಾಜ್ ಮನೆಗೆ ಹಸನ್ಮುಖರಾಗಿ ಬಂದರು. ನಿಮ್ಮಿ, ನನ್ನ ಫ್ರೆಂಡ್ ರಾಮ್ ಪ್ರಸಾದ್ ಗೊತ್ತಲ್ವಾ? ಅವನ ಫ್ಯಾಮಿಲಿ ಜೊತೆ ಲಾಸ್ಟ್ ಮಂತ್ ಸ್ಟೇಟ್ಸ್ನಿಂದ ಬಂದಿದ್ದಾನೆ. ಅವನ ಮಗ ಕಾರ್ತಿಕ್ FRCS ಮಾಡ್ಕೊಂಡಿದ್ದಾನೆ. ಅವರಿಗೆ ನಮ್ಮ ಅನುನ ಪ್ರಪೋಸ್ ಮಾಡಿದೆ. ಮುಂದಿನ ವಾರ ಅನುಪಮಳನ್ನು ನೋಡೋಕ್ಕೆ ಅವರೆಲ್ಲ ಇಲ್ಲಿಗೆ ಬರ್ತಾರಂತೆ.
ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ನೋಡು. ಅನುಪಮಳಿಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ನಮ್ಮ ಅಣ್ಣನ ಎದುರಿಗೆ ಹೇಳಿದ್ರಿ, ಈಗೇನು ಅವಸರ ಬಂತು? ನಿರ್ಮಲಾ ಕೊಂಕಾಗಿ ಕೇಳಿದ್ಲು. ನಿಮ್ಮಿ, ನಿನಗೆ ಸ್ವಲ್ಪನೂ ಡಿಪ್ಲೊಮೆಸ್ ಇಲ್ಲ. ಇಂತಹ ಸಂಬಂಧ ತಾನಾಗೆ ಒದಗಿ ಬಂದರೆ ಯಾರಾದರೂ ಕೈ ಬಿಡ್ತಾರೇನೆ? ಬಿಟ್ಟರೆ ಮೂರ್ಖರು ಅಂತಾರೆ. ಸರಿ ಬಿಡಿ, ನಮ್ಮ ಅನು ಮದುವೆ ಒಳ್ಳೆ ಹುಡುಗನ ಜೊತೆ ಸೆಟಲ್ ಆದರೆ ನನಗೂ ಸಂತೋಷವೇ. ನಿರ್ಮಲಾ ಮಾತು ಮುಗಿಸಿದ್ಲು. ಭಾರದ್ವಾಜ್ ಅನುಪಮಳನ್ನು ಕೂರಿಸ್ಕೊಂಡು 1 ಗಂಟೆ ಕಾಲ ಹುಡುಗನ ಬಗ್ಗೆ ಕೊರೆದ್ರು. ಅನುಪಮ ನಿರ್ಲಿಪ್ತಳಾಗಿ ಕೇಳಿಸ್ಕೊಂಡ್ರು. ಮನಸ್ಸು ಮುಂದಿನ ಯೋಚನೆಯ ಬಗ್ಗೆ ಮೆಲುಕು ಹಾಕ್ತಿತ್ತು. ಬೆಳಗ್ಗೆ ಆಗುತ್ತಲೇ ಅನುಪಮ 9 ಬ್ಯಾಂಕಿಗೆ ಫೋನ್ ಮಾಡಿದ್ಲು. ಹಲೋ, ಮನೋಹರ್ ಇದ್ದಾರಾ? ಹೂ ಈಸ್ ಕಾಲಿಂಗ್? ಅವರಿಗೆ ಅರ್ಜೆಂಟ್ ಮೆಸೇಜ್ ಕೊಡಬೇಕಿತ್ತು, ದಯವಿಟ್ಟು ಅವರನ್ನು ಕರೆಯಿರಿ. ಅನುಪಮ ಅಸಹನೆಯಿಂದ ನೋಡಿದ್ಲು. ಮನೋಹರ್ ಊರಿನಿಂದ ಹಿಂತಿರುಗಿ ಬಂದಿರುವನೆಂದು ತಿಳಿದು ಅವಳ ಹೃದಯ ಹಗುರವಾಗಿತ್ತು. ಹಲೋ, ಯಾರು ಮಾತನಾಡ್ತಾ ಇರೋದು? ಮನೋಹರ್ನ ದನಿ ಕೇಳುತ್ತಲೇ ಅನುಪಮಳ ಸಂಯಮ ಸಡಿಲವಾಯಿತು. ಮನೋಹರ್, ನಾನು ನಿಮ್ಮ ಜೊತೆ ಮಾತನಾಡಬೇಕು. ಇವತ್ತು ಎಲ್ಲಿ ಸಿಗ್ತೀರಾ ಹೇಳಿ? ಅವಳ ದನಿ ಗದ್ಗದವಾಗಿದ್ದನ್ನು ಕೇಳಿಸಿಕೊಂಡ ಮನೋಹರ್ ಆತಂಕಗೊಂಡ. ಅನು, ವಾಟ್ ಈಸ್ ರಾಂಗ್? ನಾವು ಭೇಟಿಯಾದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಓಕೆ, ಅಷ್ಟು ಅರ್ಜೆಂಟ್ ಆದರೆ ಇವತ್ತು ಬ್ಯಾಂಕಿಗೆ ಆಫ್ ಡೇ ಲೀವ್ ಹಾಕ್ತೀನಿ. ಬ್ಯಾಂಕಿನ ಹತ್ರ ಇರೋ ಸರ್ಕಲ್ ಬಳಿ ನಿಮ್ಮನ್ನು ಪಿಕಪ್ ಮಾಡ್ತೀನಿ. ಮನೋಹರ್ ಆಶ್ವಾಸನೆ ನೀಡಿದ ಮೇಲೆ ಅನುಪಮಳಿಗೆ ಎಷ್ಟೋ ಸಮಾಧಾನವಾಯಿತು. ಅನುಪಮ ಸರ್ಕಲ್ ಬಳಿ ಮನೋಹರ್ನನ್ನು ಕಂಡು ಕೈ ಬೀಸಿದ್ಲು. ಅವರಿಬ್ಬರನ್ನು ಹೊತ್ತ ಸ್ಕೂಟರ್ ಲಾಲ್ಬಾಗಿನತ್ತ ಓಡಿತು. ರೆಸ್ಟೋರೆಂಟ್ನಲ್ಲಿ ಉಪಹಾರ ಮುಗಿಸಿ ಇಬ್ಬರು ಲಾಲ್ಬಾಗ್ನಲ್ಲಿ ಇರೋ ಯಾರೂ ಇಲ್ಲದ ಏಕಾಂತ ಸ್ಥಳದಲ್ಲಿ ಕುಳಿತರು. ಈಗ ಹೇಳಿ ಅನುಪಮ, ಏನು ಸಮಾಚಾರ? ಮುಂದಿನ ವಾರ ನನಗಾಗಿ ಪ್ರಪೋಸಲ್ ಬಂದಿದೆ. ನಮ್ಮ ತಂದೆ ಮನಸ್ಸು ಮಾಡಿದ್ರೆ ಹಾಗೆ ನನ್ನ ಮದುವೆನೂ ಫಿಕ್ಸ್ ಮಾಡ್ತಾರೆ. ಅನುಪಮ ಹುಲ್ಲಿನ ಕಡ್ಡಿಯೊಡನೆ ಆಟವಾಡುತ್ತಾ ಕೇಳಿದ್ಲು. ಹಾಗಾದರೆ ಸದ್ಯದಲ್ಲೇ ನಿಮ್ಮ ಮದುವೆ ಊಟ ಗ್ಯಾರಂಟಿ ಅನ್ನಿ. ಅವನ ಮುಖದಲ್ಲಿ ತುಂಟನಗೆ ಹರಡಿತು. ಸರಿ, ನಾನು ಬರ್ತೀನಿ. ನಿಮ್ಮ ಜೊತೆಗೆ ಮಾತನಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಅನು ದಡಕ್ಕನೆ ಎದ್ದಾಗ ಅವನು ಅವಳ ಕೈ ಹಿಡಿದು ಕೂರಿಸ್ದ. ಅನು, ಏನಿದು? ಜೋಕ್ ಮಾಡಿದ್ರೆ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ? ಅನುಪಮ ಕೆನ್ನೆ ಉಬ್ಬಿಸಿಕೊಳಿದ್ಲು. ಅನುಪಮ, ಜೀವನ ಅನ್ನೋದು ಹೂವಿನ ಹಾಸಿಗೆಯಲ್ಲ. ನಾನು ನಿಮಗೆ ಮಧ್ಯಮ ವರ್ಗದ ಜೀವನ ಮಾತ್ರ ನೀಡಬಲ್ಲೆ. ನೀವು ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಅನುಪಮ ಮಾತನಾಡದೆ ತಲೆ ತಗ್ಗಿಸಿ ಕುಳಿತಳು. ಅನುಪಮ, ಮಾತಾಡಲ್ವಾ? ಅನು. ಮನೋಹರ್ ಅವಳತ್ತ ಬಾಗಿದಾಗ ಅವಳ ಕೆನ್ನೆಯ ಮೇಲೆ ಮುತ್ತಿನ ಹನಿಯಂತಹ ಕಂಪನಿ ಉದುರಿದ್ದನ್ನು ಕಂಡು ತಳಮಳಿಸಿದ. ಐ ಆಮ್ ಸಾರಿ. ನನ್ನ ಮುಂದೆ ಕಣ್ಣೀರು ಹಾಕಬೇಡಿ ಅನು, ನಾನು ಅಸಹಾಯಕನಾಗ್ಬಿಡ್ತೀನಿ. ನಿಜ ಹೇಳಿ ಮನೋಹರ್, ನೀವು ನನ್ನನ್ನು ಪ್ರೀತಿಸೋದು ನಿಜನಾ? ಅನುಪಮ ಕಣ್ಣು ಒರೆಸ್ಕೊಂಡು ಕೇಳಿದ್ಲು. ಅಫ್ಕೋರ್ಸ್, ಐ ಲವ್ ಯು ಅನುಪಮ. ನಾನು ನಿಮ್ಮನ್ನು ತುಂಬ ಮೆಚ್ಚಿದ್ದೀನಿ. ಆದರೆ ನಮ್ಮ ಪ್ರೀತಿ ಕುರುಡಾಗೋದು ಬೇಡ. ಅಷ್ಟರ ಮೇಲೆ ನೀವು ಶ್ರೀಮಂತಿಕೆ ಬೆಲೆ ಕೊಡೋದೆ ನನ್ನ ಜೊತೆ ನೆಮ್ಮದಿಯ ಜೀವನ ಹಂಚ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದರೆ ನನ್ನ ಮನೆಯ ಬಾಗಿಲು ಯಾವಾಗಲೂ ನಿಮಗೆ ತೆರೆದೇ ಇರುತ್ತೆ. ನೀವು ಯಾವಾಗ ಬಂದರೂ ಓಪನ್ ಆರ್ಮ್ಸ್ನಿಂದ ನಿಮ್ಮನ್ನು ಸ್ವಾಗತಿಸ್ತೀನಿ. ಅವನು ನಕ್ಕು ಅವಳತ್ತ 2 ಬಾಹುಗಳನ್ನು ಚಾಚಿದಾಗ ಅನುಪಮ ನಾಚಿಕೆಯಿಂದ ಹಿಂದೆ ಸರಿದ್ಲು. ಹಾಗಾದರೆ ನಾನು ಈಗಲೇ ನಿಮ್ಮ ಜೊತೆ ಬರಲಾ? ಮನೋಹರ್ ಅವಳ ತಾವರೆಯಂತಿದ್ದ ಮೊಖಗಳನ್ನು ಬೊಗಸೆಯಲ್ಲಿ ಹಿಡಿದು ಅವಳ ನಿರ್ಮಲವಾದ ಹಣೆಗೆ ಮುತ್ತಿಟ್ಟ. ಈ ಗಳಿಗೆಯಿಂದಲೂ ನೀನು ನನ್ನವಳು ಅನು. ಆದರೆ ನಮ್ಮ ಪ್ರೀತಿಗೆ ಒಂದು ಧಾರ್ಮಿಕ ಮುದ್ರೆ ಬೀಳದೆ ನನ್ನ ಜೊತೆ ಹೇಗೆ ಕರ್ಕೊಂಡು ಹೋಗಲಿ? ನೀವು ಮಾತಿನಲ್ಲಿ ತುಂಬ ಜಾಣರು. ಅನುಪಮ ನಸುನಕ್ಕಾಗ ಮನೋಹರ್ ಅವಳ ನಗವನ್ನು ಸೆರೆ ಹಿಡಿದ. ಮನೋಹರ್ ಬ್ಯಾಂಕ್ನಿಂದ ಮನೆಗೆ ಹೋಗುವ ಹೊತ್ತಿಗೆ ಅನುಪಮಳಿಂದ ಅವನಿಗೆ ಫೋನ್ ಬಂತು. ಮನೋಹರ್, ನೀವು ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮನೆಗೆ ಬನ್ನಿ. ನಾನು ನನ್ನ ಪೇರೆಂಟ್ಸ್ ಹತ್ರ ನಿಮ್ಮ ಬಗ್ಗೆ ಹೇಳಿರ್ತೀನಿ. ಮರುದಿನ ಸೋಮವಾರ ಆದುದರಿಂದ ಅವನಿಗೆ ರಜೆಯ ಸಮಯ ಇರಲಿಲ್ಲ. ಆದರೆ ಮನೋಹರನಿಗೆ ಅನುಪಮಳ ತಂದೆ ಖಂಡಿತ ತನ್ನಂತಹ ಗ್ರ್ಯಾಜುಯೇಟ್ನನ್ನು ಅಳಿಯನಾಗಿ ಒಪ್ಪಿಗೆ ನೀಡೋದಿಲ್ಲವೆಂದು ತಿಳಿದಿತ್ತು. ಅವನಿಗೆ ಹೇಳಿಕೊಳ್ಳುವಂತಹ ಆಸ್ತಿಯೂ ಇರಲಿಲ್ಲ. ಅವನ ತಂದೆ ತೀರ್ಕೊಂಡ ಮೇಲೆ 2 ಬೆಡ್ರೂಮ್ ಇದ್ದ
12 ಚದುರದ ಮನೆಯನ್ನು ಅವನ ಹೆಸರಿಗೆ ಬರೆದಿದ್ರು. ಅವನ ತಾಯಿ ಶಾರದಮ್ಮ ಗವರ್ನಮೆಂಟ್ ಸ್ಕೂಲ್ನಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಅವರಿಗೆ ಪೆನ್ಷನ್ ಬರ್ತಿತ್ತು. ಮನೋಹರ್ನ ಸಂಪಾದನೆ, ಅವರ ನಿವೃತ್ತಿ ವೇತನದಲ್ಲಿ ಮನೆಯ ಸಮಸ್ತವೂ ನಡೆಯುತ್ತಿತ್ತು. ಅನುಪಮ ತನಗೆ ತಕ್ಕ ಪತ್ನಿಯೇ ಮಾತ್ರವಲ್ಲ, ತನ್ನ ತಾಯಿಗೂ ತಕ್ಕ ಸೊಸೆಯಾಗಬೇಕೆಂದು ಅವನಿಗೆ ಆಸೆ ಇತ್ತು. ಶಾರದಮ್ಮ ನಿಧನಸ್ಥ, ತಾಳ್ಮೆಯ ಸ್ವಭಾವದವರು. ಅವರು ಸೊಸೆಯೊಡನೆ ಹೊಂದಿಕೊಳ್ಳೋದರಲ್ಲಿ ಸಂಶಯವಿರಲಿಲ್ಲ. ಅವನಿಗಿದ್ದ ಸಂದೇಶ ಅನುಪಮಳದೆ. ಪ್ರೇಮದ ಅಮಲಿನಲ್ಲಿ ಕುರುಡನಾಗಿದ್ದ ಅವಳ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲು ಅವನು ಸಿದ್ಧನಾಗಿರಲಿಲ್ಲ. ಆದರೆ ಆ ಕ್ಷಣದಲ್ಲಿ ವಿವೇಕಕ್ಕಿಂತ ಸ್ವಾರ್ಥವೇ ಮೇಲ್ಗೈಯಾಗಿತ್ತು. ಅನುಪಮಾಳಂತಹ ಚೆಲುವಿನ ಹೆಣ್ಣು ತಾನಾಗಿ ಒಲಿದು ಬಂದಾಗ ಅವಳನ್ನು ನಿವಾರಿಸಲು ಅಸಮರ್ಥನಾಗಿದ್ದ. ಅವಳ ಸೊಬಗಿನ ಮುಂದೆ ಅವಳ ಆಸ್ತಿ, ಅಂತಸ್ತು ಎಲ್ಲವೂ ಅಗೋಚರವಾಗಿತ್ತು. ಮಗಳು ಪರಿಚಯಿಸಿದ ಯುವಕನನ್ನು ಭಾರದ್ವಾಜ್ ಅಳೆಯುವಂತೆ ನೋಡಿದ್ರು. ಮನೋಹರ್ ನೀಲಿ ಬಣ್ಣದ ಪ್ಯಾಂಟ್, ಅರ್ಧ ತೋಳಿನ ಬಿಳಿಯ ಶರ್ಟ್ ಧರಿಸಿ ಅತ್ಯಂತ ಸರಳವಾಗಿ ಕಾಣ್ತಿದ್ರು. ಅವನ ಮುಖದಲ್ಲಿದ್ದ ಆತ್ಮವಿಶ್ವಾಸ, ಅಭಿಮಾನ ಎಂಥವರು ಮೆಚ್ಚುವಂತಿತ್ತು. ಅವನ ಭವ್ಯ ನಿಲುವು, ತುಂಟ ಬಾಲಕನಂತೆ ಹಾರಾಡುತ್ತಿದ್ದ ಸೊಂಪು ಕೂದಲು, ನಗುವಾಗ ಚಿಕ್ಕ ಮಗುವಿನಂತೆ ಮುಗ್ಧವಾಗಿ ಕಾಣುತ್ತಿದ್ದ ಮುಖಭಾವ ಕಂಡು ನಿರ್ಮಲ, ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ಎಂದ್ಕೊಂಡ್ಳು. ಆದರೆ ಭಾರದ್ವಾಜ್ ಅವನ BCom ಪದವಿ, ಬ್ಯಾಂಕಿನಲ್ಲಿ ಉದ್ಯೋಗ ಗಮನಿಸಿ ಭೂಮಿಗೆ ಹಿಡಿದು ಹೋದರು. ಅವರ ಮುಖಭಾವದಿಂದಲೇ ಅವರ ನಿರ್ಧಾರ ಗಮನಿಸಿದ ಮನೋಹರ್ ಕಾಫಿ ತಿಂಡಿ ಏನೂ ಮುಟ್ಟದೆ ಎದ್ದುಬಿಟ್ಟ. ಅವನು ಇಬ್ಬರಿಗೂ ಕೈ ಮುಗಿದು ಬರ್ತೀನಿ ಎಂದಾಗ ಭಾರದ್ವಾಜ್ ನಿರ್ಮಲರ ಬಾಯಿಂದ ಒಂದು ಮಾತು ಹೊರಡಲಿಲ್ಲ. ಅನುಪಮ ದಾಪುಗಾಲು ಹಾಕುತ್ತಾ ಸ್ಕೂಟರ್ ಹತ್ತಿದಾಗ ಮನೋಹರ್ನತ್ತ ಹೊಡೆದ್ಲು. ಸಾರಿ ಮನೋಹರ್, ಮಮ್ಮಿ ಡ್ಯಾಡಿ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನು, ನನಗೆ ನೇರವಾಗಿ ಉತ್ತರ ಕೊಡು. ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಡದಿದ್ರೆ ನೀನು ನನ್ನನ್ನು ಮದುವೆ ಆಗ್ತೀಯಾ? ಮನೋಹರ್ನ ಮುಖ ಅವಮಾನ, ಉದ್ವೇಗದಿಂದ ಕೆಂಪಾಗಿತ್ತು. ನಿಮ್ಮನ್ನು ಬಿಟ್ಟು ಬದುಕೋಕೆ ಸಾಧ್ಯನೇ ಇಲ್ಲ ಮನು. ಪ್ರಪಂಚ ಎದುರಾಗಿ ನಿಂತರೂ ನಾನು ಯಾವತ್ತೂ ನಿಮ್ಮವಳು. ವಯಸ್ಸಿಗೆ ಅನುಗುಣವಾಗಿ ಅನುಪಮ ವೀರಾವೇಶದಿಂದ ನುಡಿದಾಗ ಮನೋಹರ್ ಅವಳ ಕೈ ಮೃದುವಾಗಿ ಅದುಮಿದ. ಥ್ಯಾಂಕ್ ಯು, ನಾವು ಎಲ್ಲವನ್ನೂ ಒಟ್ಟಿಗೆ ಫೇಸ್ ಮಾಡೋಣ. ಭಾರದ್ವಾಜ್ಗೆ ನಿರಾಸೆಯಿಂದ ಭೂಮಿಯಲ್ಲೇ ಕುಸಿಯುವಂತಾಯಿತು. ಅವರ ಮಗಳ ಮದುವೆಯ ಬಗ್ಗೆ ಭವ್ಯವಾದ ಕನಸನ್ನೇ ಕಂಡಿದ್ರು. ಸಂದೀಪ್ನಂತಹ ಹುಡುಗನನ್ನೇ ತಿರಸ್ಕರಿಸಿ ಅನುಪಮಳಿಗೆ ರಾಜಾದಿರಾಜನಂತಹ ಗಂಡನೇ ತರ್ತೇನೆಂದು ಬೀಗುತ್ತಿದ್ದ ಅವರಿಗೆ ಮನೋಹರ್ನನ್ನು ಕಂಡಾಗ ಕೋಪಕ್ಕಿಂತ ನಿರಾಶೆಯೇ ಹೆಚ್ಚಾಗಿತ್ತು. ಹುಡುಗ ನೋಡೋಕೆ ತುಂಬ ಒಳ್ಳೆಯವನಾಗಿ ಕಾಣ್ತಾನೆ. ಗ್ರಹಚಾರ ಕೆಟ್ಟು ನಿರ್ಮಲ ಹೇಳಿದಾಗ ಭಾರದ್ವಾಜ್ ರೇಗಿ ಬಿದ್ರು. ನಮ್ಮ ಆಸ್ತಿ ಹಣಕಾಸು ನೋಡಿದ್ರೆ ದರೋಡೆಗಾರನು ಸಭ್ಯನಾಗೆ ಕಾಣ್ತಾನೆ ಗೊತ್ತೇನು? ನಿನ್ನ ಮಗಳಿಗಂತೂ ತಲೆ ನೆಟ್ಟಿಲ್ಲ ಅಂದರೆ ನಿನಗೂ ಬುದ್ಧಿ ಇಲ್ವಾ? ಯಾವಾಗಲೂ ಅನುಪಮಾಳನ್ನು ನನ್ನ ಮಗಳು ಎಂದು ಹೆಮ್ಮೆಯಿಂದ ಸಾರ್ಕೊಳ್ಳುತ್ತಿದ್ದ ಭಾರದ್ವಾಜ್ ಈಗ ನಿನ್ನ ಮಗಳು ಎಂದಾಗಲೇ ನಿರ್ಮಲಾಳಿಗೆ ಗಂಡನ ಮನಸ್ಸಿನ ನೋವು, ನಿರಾಶೆಯ ಅರಿವಾಗಿತ್ತು. ಅಲ್ಲ ರೀ, ಅವಳಾಗೆ ಅವನನ್ನು ಮೆಚ್ಚಿ ಮದುವೆ ಆಗ್ತೀನಿ ಅಂತ ಕುಣಿತಿರುವಾಗ ನಾವು ಅವಳನ್ನು ಬಲವಂತದಿಂದ ಬೇರೆಯವರ ಕುತ್ತಿಗೆಗೆ ಗಂಟು ಹಾಕೋಕ್ಕಾಗುತ್ತಾ? ಮದುವೆ ಅನ್ನೋದು ಋಣಾನುಬಂಧ. ಬ್ರಹ್ಮಗಂಟು ಯಾರಿಗೆ ಎಲ್ಲಿರುತ್ತೋ? ನಿರ್ಮಲಾಳ ವೇದಾಂತದ ಮಾತಿಗೆ ಗಮನ ಕೊಡದೆ ಭಾರದ್ವಾಜ್ ಒಳಗೆ ಬಂದ ಮಗಳತ್ತ ನೋಡಿದ್ರು. ಏನಮ್ಮ ಅನು, ಇಷ್ಟು ಬೇಗ ನಿನಗೆ ಮದುವೆ ಯಾಕೆ? ಮುಂದೆ ಓದಿ ದೊಡ್ಡ ಹುದ್ದೆಗೆ ಏರಬೇಕು ಅಂತಿದ್ದ ನಿನ್ನ ಆಂಬಿಷನ್ ಏನಾಯಿತು? ನನಗೆ ಮುಂದೆ ಓದೋ ಆಸೆ ಇಲ್ಲ ಡ್ಯಾಡಿ. ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂದವರು ಮುಂದಿನ ವಾರ ನಿಮ್ಮ ಫ್ರೆಂಡ್ ಮಗನ ಯಾಕೆ ಕರೆಸ್ತಾ ಇದ್ದೀರಾ? ಸರಿ, ಹಾಗೊಂದು ವೇಳೆ ನೀನು ಬೇಡ ಅಂದರೆ ಬಿಡು, ನಾನೇ ನಿನಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಈ ಹುಡುಗನಿಗೆ ಏನಿದೆ ಅಂತ ಮೆಚ್ಕೊಂಡಿದ್ಯಾ? ಅವನು ತರೋ ಸಂಬಳದಲ್ಲಿ ನೀನು 2 ಹೊತ್ತು ಊಟ ಮಾಡ್ಬೋದು ಅಷ್ಟೇ. ನಾನು ಊಟ ಮಾಡದೆ ಉಪವಾಸ ಇದ್ದರೂ ಪರವಾಗಿಲ್ಲ, ನನಗೆ ಅವರ ಪ್ರೀತಿ ಸಾಕು. ಭಾರದ್ವಾಜ್ ಅಧೀರರಾದರು. ಇದನ್ನು ಪ್ರೀತಿ ಅಂತ ಯಾರಂತಾರೆ? ಹುಚ್ಚುತನ, ಮೂರ್ಖತನ ಅಂತಾರೆ ಅಷ್ಟೇ. ನಿಮ್ಮಿ, ನೀನಾದರೂ ಅವಳಿಗೆ ಬುದ್ಧಿ ಹೇಳು. ತಾಯಿ ಅಂತ ನೀನು ಮಾತ್ರಿಗಾದರೂ ಬೆಲೆ ಕೊಡ್ತಾಳ ನೋಡೋಣ. ನಿರ್ಮಲಾಳಿಗೆ ಪತಿಯ ಮನಸ್ಥಿತಿ ಕಂಡು ಮರುಕವಾಯಿತು. ಯಾವ ನಾಲಿಗೆ ನನ್ನ ಮಗಳ ತಂಟೆಗೆ ಬರಬೇಡ.
ಎಂದು ಅವಳನ್ನು ಚೀಡಿಸ್ತೋ ಈಗ ಅದೇ ನಾಲಿಗೆ ಅವಳಿಗೆ ಬುದ್ಧಿ ಹೇಳು ಎಂದು ಬೇಡ್ತಿರ್ಬೇಕಾದ್ರೆ ಅವರು ಎಷ್ಟು ಅಸಹಾಯಕರಾಗಿ ತನ್ನ ಮೊರೆ ಹೊಕ್ಕಿದ್ದಾರೆ ಎಂದು ಅರಿವಾಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.